ಆ ಭೂಮಿಯಲ್ಲಿ ಆ ಮಣ್ಣನ್ನ ಚೆಕ್ ಮಾಡ್ತಾರೆ. ಆ ಭೂಮಿಯಲ್ಲಿ ನಾವು ಏನ್ ಬೆಳಿಬೇಕೋ ಅದನ್ನೇ ಬೆಳಿಬೇಕು. ನೋಡಿ, ಕೃಷಿ ಬಗ್ಗೆನೂ ನಮಗೆ ತುಂಬಾ ತಿಳ್ಕೊಳ್ಳೋದಿರುತ್ತೆ. ಈಗ ನಾವು ಕಪ್ಪು ಮಣ್ಣಲ್ಲಿ ಏನ್ ಬೆಳಿತಾರೆ, ಪೊಟ್ಯಾಟೊ ಜಾಸ್ತಿ ಬೆಳೀತಾರೆ ಅಲ್ವಾ. ಬೇರೆ ಮಣ್ಣಲ್ಲಿ ನಾವು ಪೊಟ್ಯಾಟೊ ಜಾಸ್ತಿ ಬೆಳೆಯಕ್ ಆಗಲ್ಲ, ಯಾಕಂದ್ರೆ ಅದರ ಸತ್ವ ಅಷ್ಟೊಂದು ಇರೋದಿಲ್ಲ ಅಲ್ವಾ. ಬೆಟ್ಟ ಗುಡ್ಡದ ಕಡೆ ಅಂದ್ರೆ ಬೆಟ್ಟ ಇರೋ ಕಡೆ ಜಾಸ್ತಿ ಕಡಲೆಕಾಯಿನ ಬೆಳೀತಾರೆ, ಯಾಕೆಂದ್ರೆ ಅದ್ರ ಕಡಲೆಕಾಯಿಗೆ ಜಾಸ್ತಿ ನೀರಿನ ಅವಶ್ಯಕತೆ ಇರೋದಿಲ್ಲ. ಅದಕ್ಕೋಸ್ಕರ ಆ ತರ ಕೃಷಿ ವಿಚಾರಗಳನ್ನ ನಾವು ಇಂಟರ್ನೆಟ್ ಅಲ್ಲಿ ನಾವು ತಿಳ್ಕೊಬಹುದು. ನೆಕ್ಸ್ಟ್ ಅಂತರಿಕ್ಷ ವಿಜ್ಞಾನ, ಸ್ಪೇಸ್ ನಾಲೆಡ್ಜ್. ಅಂದ್ರೆ ಇವಾಗ ನಾವು ಸ್ಪೇಸ್ಗೆಲ್ಲ ಹೋಗಿ ಬರ್ತೀವಲ್ಲ, ಮಾರ್ಕ್ಸ್ಗೆಲ್ಲ ಹೋಗಿ ಬಂದಿರ್ತೀವಿ, ನಮ್ಗೆಲ್ಲ ಮರ್ತೋಗುತ್ತೆ. ಸ್ಕೂಲಲ್ಲಿ ನಿಮಗೆ ಪ್ರಾಜೆಕ್ಟ್ ಕೊಟ್ಟಿರ್ತಾರಲ್ಲ, ಆ ಟೈಮಲ್ಲಿ ಏನ್ ಮಾಡ್ತೀರಾ ನೀವು, ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡ್ತೀರಾ, ಪಿಕ್ಚರ್ ತಗೊಳ್ತೀರಾ, ಆ ಇನ್ಫಾರ್ಮೇಶನ್ ಎಲ್ಲ ನೀವು ಬರೆದು ಸಬ್ಮಿಷನ್ ಮಾಡ್ತೀರಾ. ಇಲ್ಲಾಂದ್ರೆ ನೀವು ಏನ್ ಮಾಡ್ಬೇಕಾಗಿತ್ತು, ಲೈಬ್ರರಿಗೆ ಹೋಗ್ಬೇಕಾಗಿತ್ತು, ಅಲ್ಲಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಬರೀಬೇಕಾಗಿತ್ತು ಅಲ್ವಾ. ಈಗ ಆ ತರ ಇಂಟರ್ನೆಟ್ ಅಲ್ಲಿ ನೀವು ಅದನ್ನ ತಗೊಂಡು ಬರೀಬಹುದು. ಓಕೆ, ಆ ಸ್ಪೇಸ್ ನಾಲೆಡ್ಜ್ ನೀವು ತಿಳ್ಕೊಬಹುದು. ವಿಜ್ಞಾನ ಶಿಕ್ಷಕ ಆದಿ, ವಿಜ್ಞಾನದ ಸೈನ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋದು ತುಂಬಾ ಇರುತ್ತೆ ಅಲ್ವಾ. ಸೈನ್ಸ್ ಅಲ್ಲಿ ಇವಾಗ ನಿಮ್ಗೆ ಯಾವ್ದಾದ್ರು ಒಂದು ಸಬ್ ಕೊಟ್ಟಿರ್ತಾರೆ, ಸೈನ್ಸ್ ಅಲ್ಲಿ ಸಾಲ್ವ್ ಮಾಡೋದಕ್ಕೆ ನಿಮ್ಗೆ ಗೊತ್ತಿರಲ್ಲ, ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿರ್ತಾರೆ, ಬಟ್ ನಿಮ್ಗೆ ಅದು ಅರ್ಥ ಆಗಿರಲ್ಲ ಅಲ್ವಾ. ಅವಾಗ ಏನ್ ಮಾಡ್ತೀರಾ, ಗೂಗಲ್ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಆ ಸೊಲ್ಯೂಷನ್ಗೆ ನಿಮಗೆ ಸೊಲ್ಯೂಷನ್ ನಿಮಗೆ ಸಿಗುತ್ತೆ, ಚೆಕ್ ಮಾಡಿ ಓದಿ. ಓಕೆ, ನೆಕ್ಸ್ಟ್ ಸರ್, ಕ್ಯಾ ಇಂಟರ್ನೆಟ್ का कोई दुष्परिणाम है क्या? डिसएडवांटेज. दुष्परिणाम मीन्स डिसएडवांटेज. अड्वांटेज ಇರುತ್ತೆ, ಡಿಸ್ಅಡ್ವಾಂಟೇಜ್ ನಿಮಗೆ ಇರುತ್ತೆ. ಏನಂತಂದ್ರೆ ನಮಗೆ ತೊಂದರೆ ಆಗುತ್ತಾ ಅಂತ ಕೇಳ್ತಿದ್ದಾರೆ ಮುಂಚೆ. ಸರ್, ಕ್ಯಾ ಇಂಟರ್ನೆಟ್ कोई दुष्परिणाम है क्या? ಅಂದ್ರೆ ಇದರಿಂದ ನಮಗೆ ಡಿಸ್ಅಡ್ವಾಂಟೇಜ್ ಅನ್ನೋದು ಇದೆ. ಎಷ್ಟೊಂದು ಅಡ್ವಾಂಟೇಜ್ ಇರಬೇಕಾದ್ರೆ ಅದರಲ್ಲಿ ಡಿಸ್ಅಡ್ವಾಂಟೇಜ್ ಒಂದು ಇದ್ದೇ ಇರುತ್ತೆ. शिक्षक, हाँ हाँ है, इंटरनेट एक और वरदान है तो दूसरी ओर वह अभिशाप है. ನಮಗೆ ಇಂಟರ್ನೆಟ್ ಒಂದು ನಮಗೆ ವರ ಅಂತಾನೂ ಆಗುತ್ತೆ, ಒಂದು ಕಡೆ ಶಾಪ ಅಂತಾನೂ ಆಗುತ್ತೆ. ಜಸ್ಟ್ ಅವಾಗ ಒಂದು ಫೋನ್ ಕಾಲ್ ಮಾತಾಡಬೇಕಾದ್ರೆ ತುಂಬಾ ಕಷ್ಟ ಇತ್ತು ನಮ್ಗೆ ಅವಾಗೆಲ್ಲ. ಅಂದ್ರೆ ಟೆಲಿಫೋನ್, ಅದು ನಂಬರ್ ಡಯಲ್ ಮಾಡಿ ಆ ರಾಜ್ಯದ ಒಂದು ಕೋಡ್ ಕೊಡ್ತಾ ಇದ್ರು, ಅದರಿಂದ ತಗೊಂಡು ಮಾಡಬೇಕು. ಬಟ್ ಇವಾಗಿಲ್ಲ, ಎಲ್ಲ ಡೈರೆಕ್ಟ್ ಕಾಲ್ ಮಾಡಬಹುದು. ಎಲ್ಲೇ ವಿಶ್ವದಲ್ಲಿ ನಾವು ಎಲ್ಲಾದ್ರೂ ಡೈರೆಕ್ಟ್ ಕಾಲ್ ಮಾಡಬಹುದು. इंटरनेट की वजह से पायरेसी, बैंकिंग फ्रॉड, हैकिंग, सूचना खबरों की चोरी आदि को बढ़ रही है. पायरेसी ಅಂದ್ರೆ ಇವಾಗ ಒಂದು ವಿಡಿಯೋನ ಯಾವ್ದಾದ್ರು ಒಂದು ಫಿಲಮ್, ಬಟ್ ಏನೋ ಒಂದು ತೆಗೆದಿರ್ತಾರೆ, ಒಂದು ಮೀಟಿಂಗ್ ನಡೀತಾ ಇರುತ್ತೆ, ಆ ವಿಡಿಯೋನ ಕದ್ದು ಬೇರೆ ಸರಿ ಮಾಡಿ ಫಿಲಮ್ ಬಿಡೋದಕ್ಕಿಂತ ಮುಂಚೆನೆ ಅದನ್ನ ರಿಲೀಸ್ ಮಾಡಿರ್ತಾರೆ. ಅವಾಗ ಅದನ್ನ ಪೈರಸಿ, ಕಳ್ಳತನ ಮಾಡಿ ಅದನ್ನ ಬಿಡೋದು. ಯಾವ ತರ ಅಂದ್ರೆ ಸೂಚನಾ ಖಬರೋಗಿ ಚೋರಿ, ಸೂಚನೆಗಳನ್ನ ಮತ್ತೆ ಸಮಾಚಾರ ಕದ್ದು ವೈರಲ್ ಮಾಡೋದು, ಅದು ತಪ್ಪು ಅಂತ ಹೇಳ್ತಾರೆ. ಪೈರಸಿ ಯಾರು ಮಾಡಬಾರ್ದು. ಇವಾಗ ನೀವು ಅವಾಗ ಏನ್ ಮಾಡ್ತಾರೆ, ಮಾತನ್ನ ಕೇಳಿಸ್ಕೊಂಡು ಬೇರೆಯವ್ರಿಗೆ ಹೇಳ್ತಾ ಇದ್ರು, ಬಟ್ ಇವಾಗ ಏನ ಡೈರೆಕ್ಟ್ ವಿಡಿಯೋ ಮಾಡಿ ಎಲ್ಲರಿಗೂ ಸ್ಪ್ರೆಡ್ ಮಾಡ್ತಾರೆ. ಬ್ಯಾಂಕಿಂಗ್ ಫ್ರಾಡ್ ಅಂದ್ರೆ ಇವಾಗ ಬ್ಯಾಂಕ್ ಅಲ್ಲಿ ಯಾರು ನಿಮ್ಗೆ ಕಾಲ್ ಮಾಡ್ಬಿಟ್ಟು ಈ ತರ ನಾನು ನಿಮ್ಗೆ ಏನಾದ್ರು ಥಿಂಗ್ಸ್ ಕೊಡ್ತೀನಿ, ನೀವು ಅಮೌಂಟ್ ನಮ್ಗೆ ಶೇರ್ ಮಾಡಿ ಅಂತ ಹೇಳ್ತಾರೆ ಅಲ್ವಾ. ಅವಾಗ ನಿಮ್ಮ ಅಕೌಂಟ್ ಅವರು ಹ್ಯಾಕ್ ಮಾಡಿ ನಿಮ್ಮ ಅಮೌಂಟ್ ಎಲ್ಲ ಅವರು ಟ್ರಾನ್ಸಾಕ್ಷನ್ ಮಾಡ್ಕೊಡ್ತಾರೆ. ನಾವೇನ್ ಅನ್ಕೊಳ್ತೀವಿ, ನಮ್ಮ ಹತ್ರ ಇರೋ ಸ್ವಲ್ಪ ದುಡ್ಡಲ್ಲಿ ಅವ್ರಿಗೆ 1000 ರೂಪೀಸ್ ಕೊಡೋಣ, ಅವರು ಹ್ಯಾಕ್ ಮಾಡಿ ನಮ್ಮ ಅಕೌಂಟ್ ಅಲ್ಲಿ ಇರೋ ಅಮೌಂಟ್ ಎಲ್ಲ ತಗೊಂಡ್ಬಿಡ್ತಾರೆ. ಮೋಸ ಮಾಡಿ ಅದನ್ನ ತಗೋತಾರೆ. ಬ್ಯಾಂಕಿಂಗ್ ಫ್ರಾಡ್ ಅಂದ್ರೆ ಹ್ಯಾಕಿಂಗ್, ಚೀಟಿಂಗ್ ಮಾಡೋದು. ಇವಾಗ ಯಾರಾದ್ರೂ ಒಬ್ರು ಮಾತಾಡ್ತಾ ಇರ್ತಾರೆ, ಒಬ್ಬರಿಂದ ಇನ್ನೊಬ್ಬರೇ ಮಾತಾಡ್ಬೇಕಲ್ವಾ, ಅವರಿಗೆ ಮಧ್ಯ ಸೆಂಟರ್ ಬಂದು ಅದನ್ನ ಚೀಟಿಂಗ್ ಮಾಡ್ತಾರೆ, ಹ್ಯಾಕಿಂಗ್ ಮಾಡ್ಬಿಟ್ಟು ಅವರಿಬ್ರು ಏನ್ ಮಾತಾಡ್ತಾರೋ ಮೂರನೇ ವ್ಯಕ್ತಿ ಕೇಳಿಸ್ಕೊಳ್ಳೋದನ್ನ ಚೀಟಿಂಗ್ ಅಂತ ಅಲ್ವಾ. ಬಸವಣ್ಣವ್ರು ಹೇಳ್ತಾ ಇದ್ರು, ಅದು ಒಂದು ಪೊಯಮ್ ಹೇಳ್ತಾ ಇದ್ರು ಅವಾಗ, ಬೇರೆಯವರು ಕೇಳ್ಕೊಂಡು ಅದು ತುಂಬಾ ಕೆಟ್ಟ ವಿಚಾರ, ಅದನ್ನ ನಾವು ಕೇಳಿಸ್ಕೋಬಾರ್ದು ಅಂತ ಹೇಳ್ತಾ ಇದ್ವಿ. ಇಬ್ರು ಮಾತಾಡೋದನ್ನ ಮೂರನೇವ್ರು ಕೇಳಿಸ್ಕೊಳ್ಳೋದು ತಪ್ಪು ಅಲ್ವಾ. ಯಾಕೆ ಅಂದ್ರೆ ಅವರಿಬ್ಬರು ವಿಚಾರಕ್ಕೆ ಮೂರನೇವರು ಹೋಗಿ ನಾವು ಎದುರಿಗೆ ಹೋಗಿ ಕೇಳಿಸ್ಕೊಳ್ಳೋದು ಈಸಿ ಅಲ್ವಾ, ಅದರಿಂದ ಏನು ತಪ್ಪಾಗಲ್ಲ. ಬಟ್ ಕದ್ದು ಕೇಳಿಸ್ಕೊಳ್ಳೋದು ಅದು ಬೇಡ, ಅದು ತಪ್ಪು ಅನ್ನೋದು ಯಾಲ್ವಾ, ಅದು ಚೀಟಿಂಗ್. ಅದೇ ತರನೇ ಇವಾಗ ಇಬ್ರು ಮೊಬೈಲ್ ಅಲ್ಲಿ ಮಾತಾಡೋದು, ಇಲ್ಲಾಂದ್ರೆ ವಿಡಿಯೋಸ್ ಅದನ್ನ ನಾವು ಹ್ಯಾಕ್
ಬೇರೆ ಏನೇನು ನೋಡ್ತೀರಾ चीटिंगು ಅದರಿಂದನೂ ಆಗುತ್ತೆ। आगे से युवा पीढ़ी ही नहीं बच्चे भी इंटरनेट के खबन वाहन के पास में फंसे हुए हैं। ಏನಾಗಿದೆ ಇಂಟರ್ನೆಟ್ ದೊಡ್ಡ ಯುವಕರೇ ಅಲ್ಲ ಚಿಕ್ಕ ಮಕ್ಕಳಿಂದನೂ ದೊಡ್ಡವರೆಗೂ ಅದನ್ನ ಆ ಸೆಳೆತ ಆ ಮಕ್ಕಳ ಮೇಲೆ ಆ ಪ್ರಭಾವ ಬೀರ್ತಾ ಇದೆ। ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಅವಾಗೆಲ್ಲ ತುಂಬಾ ಗೇಮ್ಸ್ ಬರ್ತಾ ಇತ್ತು। ಆ ಗೇಮ್ಸ್ ಮಕ್ಕಳಿಗೆ ತುಂಬಾ ಅಟ್ರಾಕ್ಟ್ ಮಾಡ್ತಾ ಇತ್ತು। ಆ ಗೇಮ್ಸ್ ಎಲ್ಲರೂ ಡೌನ್ಲೋಡ್ ಮಾಡ್ಕೊಂಡು ಅದರಿಂದ ಎಷ್ಟೊಂದು ಜನ ಸತ್ತೋಗ್ತಾರೆ। ಪಬ್ಜಿ ಅಂತ ಒಂದು ಗೇಮ್ ಇತ್ತು, ಬಟ್ ಇವಾಗ ಅದನ್ನ ಬ್ಯಾನ್ ಮಾಡಿದ್ದಾರೆ। ಅದರಿಂದ ತುಂಬಾ ಜನ ಅಟ್ರಾಕ್ಟ್ ಆಗಿ ಅದಕ್ಕೆ ತುಂಬಾ ಜನ ಸತ್ತೋಗಿದ್ದಾರೆ ಮಕ್ಕಳು। ಅದಕ್ಕೋಸ್ಕರ ನಾವು ಒಂದು ಗೇಮ್ ಡೌನ್ಲೋಡ್ ಆಡ್ಬೇಕಾದ್ರೆ ಅದರಿಂದ ಹುಷಾರಾಗಿ ಆಡ್ಬೇಕು। ಲೈವ್ ಗೇಮ್ಸ್ ಎಲ್ಲ ಆಡ್ತೀರಾ, ಅದು ಚಿಕ್ಕ ಮಕ್ಕಳ ಮೇಲೆ ಇವಾಗ ತುಂಬಾ ಪ್ರಭಾವ ಬೀರ್ಬಿಟ್ಟಿದೆ ಅಂತ ಹೇಳ್ತಾರೆ। उनके पास में फंसे हुए थे। कमल के बाप ಅಂದ್ರೆ ತನ್ನ ಬಾಡಿ ತನ್ನ ಕಂಟ್ರೋಲ್ ಅಲ್ಲಿ ಇಲ್ಲ ಇವಾಗ ಮಕ್ಕಳಿಗೆ। ಯಾಕೆಂದ್ರೆ ಲೈವ್ ಅಲ್ಲಿ ಗೇಮ್ ಆಡ್ತಾ ಇರ್ಬೇಕಾದ್ರೆ ಅವ್ರು ಏನ್ ಹೇಳ್ತಾರೆ ಅದ್ರಲ್ಲಿ ಅವರು ಮುಳುಗೋಗಿರ್ತಾರೆ। ಅವ್ರು ಏನ್ ಮಾಡೋದನ್ನ ಇರೋದನ್ನ ಮಾಡ್ತಾರೆ। ಆ ತರ ತುಂಬಾ ಗೇಮ್ಗಳು ಬಂದಿದೆ। ಆದ್ರಿಂದ ಆದಷ್ಟು ಹುಷಾರಾಗಿರಿ। इससे वक्त का दुरुपयोग होता है। ಇದರಿಂದ ಏನಾಗುತ್ತೆ ಸಮಯದ ವ್ಯರ್ಥ ತುಂಬಾ ಆಗ್ತಾ ಇದೆ। ಈ ಲೈವ್ ಗೇಮ್ ಅಲ್ಲಿ ಎಲ್ಲ ನೀವು ಅಡಿಕ್ಟ್ ಆಗ್ಬಿಟ್ರೆ ಓದೋ ಕಡೆ ಗಮನ ಬರೋದಿಲ್ಲ, ಸಮಯನೂ ವ್ಯರ್ಥ ಆಗ್ತದೆ। ನೋಡಿ, ಒಂದು ಮೊಬೈಲ್ ನೀವು ಏನಾದ್ರು ನೋಡ್ತಾ ಕೂತ್ಕೊಂಡ್ರೆ 1 ಅವರ್ ಹೋಗೋದೇ ನಿಮ್ಗೆ ಗೊತ್ತಾಗಲ್ಲ ಅಲ್ವಾ? ನಿಮ್ಮ ಮಮ್ಮಿ ಹೇಳಿರ್ತಾರೆ, ಒಂದು ಟೈಮ್ ಕೊಟ್ಟಿರ್ತಾರೆ, ಜಸ್ಟ್ ನೀವು 30 ಮಿನಿಟ್ಸ್ ಮಾತ್ರನೇ ನೋಡ್ಬೇಕು ಅಂತ ಹೇಳಿರ್ತಾರೆ। ಬಟ್ ನೀವು ಮೊಬೈಲ್ ನೋಡ್ತಾ ಏನಾಗುತ್ತೆ 1 ಅವರ್ ಮುಗ್ದೋಗಿರುತ್ತೆ। ನಿಮ್ಗೆ ಗೊತ್ತೇ ಆಗಿರಲ್ಲ ಇಷ್ಟು ಬೇಗ 1 ಅವರ್ ಆಗುತ್ತಾ ಅಂತ ಹೇಳ್ತಾರೆ। ಬಟ್ ಅದೇ ಕುತ್ಕೊಂಡು ಓದ್ರಿ ಅಂತ ಹೇಳಿದ್ರೆ ಇನ್ನೂ ಟೈಮ್ ಆಗಿಲ್ಲ ಅಂತ ಯಾವಾಗಲೂ ಕ್ಲಾಕ್ ಕಡೆನೆ ನೋಡ್ತಾ ಇರ್ತಾರೆ। ಯಾಕೆಂದ್ರೆ ಓದೋದು ತುಂಬಾ ಕಷ್ಟ ಅಲ್ವಾ? ಬಟ್ ನೋಡೋದು ತುಂಬಾ ಈಸಿ ಅಲ್ವಾ? ಅದಕ್ಕೆ ಜಾಸ್ತಿ ಓದ್ಬೇಕು, ಜಾಸ್ತಿ ನೋಡ್ಬೇಕು। मुक्त साइड फंसे हुए हैं, इससे वक्त का दुरुपयोग होता है और बच्चे अनुपयुक्त और अनावश्यक जानकारी हासिल कर रहे हैं। ಮೊಬೈಲ್ ಜಾಸ್ತಿ ಹೊತ್ತು ನಮ್ಮ ಕೈಯಲ್ಲಿ ಇಂಟರ್ನೆಟ್ ನಾವು ಮುಂದೆ ಕೂತ್ಕೊಂಡ್ರೆ ಏನಾಗುತ್ತೆ, ಅದರ ಅವಶ್ಯಕತೆ ಇಲ್ಲದೆ ಇರೋ ವಿಡಿಯೋಸ್ಗೆ ನಾವು ಜಂಪ್ ಆಗ್ತೀವಿ। ಒಂದು ನೋಡ್ತಾ ಇರ್ತೀವಿ ವಿಡಿಯೋ, ಅದ್ರ ಕಡೆ ಬೇರೆ ವಿಡಿಯೋ ಬರುತ್ತೆ, ಅದನ್ನು ನೋಡೋಣ ಅನ್ನೋ ಕ್ಯೂರಿಯಾಸಿಟಿ ನಿಮ್ಮಲ್ಲಿ ಬಂದ್ಬಿಡುತ್ತೆ। ಅನವಶ್ಯಕವಾದ ವಿಡಿಯೋಸ್ಗಳನ್ನ ನೀವು ನೋಡ್ತೀರಾ, ಮೈಂಡ್ ಚೇಂಜ್ ಮಾಡ್ಕೊತೀರಾ, ಮೈಂಡ್ ಸ್ಟ್ರೆಸ್ ಆಗುತ್ತೆ। ಅದರಿಂದ ನೀವು ಸ್ವಲ್ಪನೇ ವೀಕ್ ಆಗ್ತಾ ಬರ್ತೀರಾ। ಅದರಿಂದ ನಿಮಗೆ ಗೊತ್ತಾಗೋದಿಲ್ಲ, ಕಣ್ಣಿಗೆ ಹಾನಿ ಆಗುತ್ತೆ, ಬ್ರೈನ್ಗೆ ಸ್ಟ್ರೆಸ್ ಆಗುತ್ತೆ। इसलिए आप लोगों को इंटरनेट को सचेत करना चाहिए। ಒಂದು ಲಿಮಿಟ್ ಇರಬೇಕು ಇಂಟರ್ನೆಟ್ ಬಗ್ಗೆ। ನೀವು ನೋಡ್ತಿದ್ದೀರಿ ಅಂತ ಹೇಳ್ಬಿಟ್ಟು ಇಡೀ ದಿವಸ ಇಂಟರ್ನೆಟ್ ನೋಡ್ತಾ ಇದ್ರೆ ತುಂಬಾ ಕಷ್ಟ ಆಗುತ್ತೆ। ಯಾಕೆಂದ್ರೆ ಅದರಿಂದ ಸಮಯ ವ್ಯರ್ಥ, ದುಡ್ಡು ಖರ್ಚು ಅಲ್ವಾ? ಅದಕ್ಕೆ ಒಂದು ಲಿಮಿಟ್ ಆಗಿ ಆದಷ್ಟು ಯೂಸ್ ಮಾಡಿ। सर अपने हमें इंटरनेट क्रांति के बारे में बहुत सारी जानकारी दी, इसके लिए सबकी तरफ से बहुत धन्यवाद। सर ನೀವು ನನಗೆ ಇಂಟರ್ನೆಟ್ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ನಮಗೆ ಕೊಟ್ಟಿದ್ದೀರಾ, ಇದರಿಂದ ನಮಗೆ ತುಂಬಾ ಯೂಸ್ ಆಗುತ್ತೆ, ನಿಮಗೆ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ ಅಂತ ರೋಹನ್ ಹೇಳಿ। शिक्षक एक बात याद रखना कि इस क्षेत्र की क्रांति निरंतर चलती रहेगी। ಈ ಅಂತರ್ಜಾಲ ಅಂದ್ರೆ ಇಂಟರ್ನೆಟ್ ಯುಗ ಇನ್ನೂ ಮುಂದೆ ಹೋಗ್ತಾನೆ ಇರುತ್ತೆ, ಆದಷ್ಟು ನೀವು ಹುಷಾರಾಗಿರಿ ಅಂತ ಹೇಳ್ತಾರೆ। वैज्ञानिक आविष्कारों ने मानव जीवन को सुविधाजनक बनाया है। इंटरनेट से मानव की जीवन शैली और उसकी सोच में क्रांतिकारी परिवर्तन हुआ है। ವಿಡಿಯೋ ನೋಡೋದ್ರಿಂದ ನಮಗೆ ತುಂಬಾ ಇಂಪ್ರೂವ್ಮೆಂಟ್ ಆಗಿದ್ದಾರೆ, ಬಟ್ ಅದರಿಂದ ಲಾಸ್ ಆಗಿರೋರು इधर आज इंटरनेट के बिना संचार और सूचना के दोनों क्षेत्र कमजोर हो जाते हैं। इंटरनेट की पूरी दुनिया को एक जगह लाभ खड़ा कर दिया है। इंटरनेट ಏನಾಗಿದೆ, ಎಲ್ಲಾ ಇಡೀ ಪ್ರಪಂಚದಲ್ಲೂ ನಮ್ಮ ಕೈಯಲ್ಲಿ ಕೊಟ್ಟಂಗೆ ಆಗುತ್ತೆ। जीवन के हर क्षेत्र में इंटरनेट का बहुत बड़ा योगदान है और अभिशाप भी है। इंटरनेट ಅನ್ನೋದು ನಮಗೆ ವರದಾನನೂ ಹೌದು, ಶಾಪನೂ ಹೌದು। ಇದರಿಂದ ತುಂಬಾ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇವೆ। ಆದ್ರಿಂದ ನೀವು ಆದಷ್ಟು ಇಂಟರ್ನೆಟ್ ಯೂಸ್ ಮಾಡಬೇಕಾದ್ರೆ
ನೀವು ಆದಷ್ಟು ನಿಮ್ಮ ಕಂಟ್ರೋಲ್ ಅಲ್ಲಿ ನೀವಿರಬೇಕು. ಅರ್ಥ ಆಯ್ತಾ? ದಿಸ್ ಇಸ್ ಇಂಟರ್ನೆಟ್ ಕ್ರಾಂತಿ ಲೆಸನ್. ಓಕೆ ಚಿಲ್ಡ್ರನ್, ಆಲ್ ಆಫ್ ಯು ಅಂಡರ್ಸ್ಟುಡ್ ಅಂಡ್ ರೀಡ್ ದ ಲೆಸನ್. ಐ ವಿಲ್ ಆಸ್ಕ್ ಸ್ಮಾಲ್ ಕ್ವೆಶ್ಚನ್ಸ್. ಇಲ್ಲಿ ಟಿಪ್ಪಣಿ ಅಂತ ಕೊಟ್ಟಿದ್ದಾರೆ, ವಿಡಿಯೋ ಕಾನ್ಫರೆನ್ಸ್ ಅಂತ ಕೊಟ್ಟಿದ್ದಾರೆ. ಆದ್ರೆ ನಾನು ಹೇಳಿದ್ರೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಏನೇನ್ ಮಾಡ್ತೀರಾ, ಒಂದು ರೂಮ್ ಅಲ್ಲಿ ಕುಳಿತು 8 ರಿಂದ 10 ಜನರ ಜೊತೆ ನಾವು ಲೈವ್ ಆಗಿ ಮಾತಾಡಬಹುದು ಅಲ್ವಾ? ಅದ್ರ ಬಗ್ಗೆ ಇಲ್ಲಿ ಟಿಪ್ಪಣಿ ಕೊಟ್ಟಿದ್ದಾರೆ. ವಿಡಿयो कॉन्फ्रेंस इस समारोह जिसमें कोई लोगों के साथ 8 से 10 टीवी के पर्दे पर एक साथ चर्चा होती है. 8 ರಿಂದ 10 ಜನ ಒಂದು ಪರದೆಯಲ್ಲಿ ಕೂತ್ಕೊಂಡು ನಾವು ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಆ ಸಮಸ್ಯೆಗಳನ್ನ ಪರಿಹರಿಸಬಹುದು. ನೆಕ್ಸ್ಟ್, दिन प्रतिदिन तकनीकी परिवर्तन होती होगा, उसके अनुरूप इंटरनेट क्षेत्र में भी परिवर्तन होते रहेगा. इंटरनेट ಅನ್ನೋದು ದಿನದಿಂದ ದಿನಕ್ಕೆ ಚೇಂಜ್ ಆಗ್ತಾನೆ ಇದೆ, ಮುಂದುವರಿತಾನೆ ಇದೆ ಇಂಟರ್ನೆಟ್ ಅಲ್ಲಿ ಅಲ್ವಾ? ಮುಂಚೆ ಒಂದು ಇಂಟರ್ನೆಟ್ ಇರಲಿಲ್ಲ, ಇವಾಗ ಇಂಟರ್ನೆಟ್ ಅಲ್ಲಿ ಎಲ್ಲರೂ ಅದರಲ್ಲೇ ಮುಳುಗಿ ಹೋಗಿದೆ. ಯಾಕೆಂದ್ರೆ ಅದರಲ್ಲಿ ಪ್ರತಿಯೊಂದು ಕೆಲಸನೂ ನಾವು ಅದರಲ್ಲೇ ಮಾಡಬಹುದು ಅನ್ನೋದು ತೋರಿಸಿ ಕೊಟ್ಟಿದ್ದಾರೆ ಇಂಟರ್ನೆಟ್ ಅಲ್ಲಿ. ಆದಷ್ಟು इंटरनेट यूज ಮಾಡಬೇಕಾದ್ರೆ ಹುಷಾರಾಗಿ. ओके, आई विल आस्क क्वेश्चंस. इंटरनेट का अर्थ क्या है? इंटरनेट का अर्थ ಏನು ಅಂತ ಕೇಳ್ತಾರೆ. इंटरनेट का अनगिनत कंप्यूटर के कोई अंतर्जाल एक दूसरे का संबंध स्थापित करने का जाल है. ಒಂದಕ್ಕೆ ಒಂದು ಸಂಬಂಧನ ಕಲ್ಪಿಸಿ ನಾವು ಅದರ ಜಾಲ ಅಂದ್ರೆ ಒಂದು ಸಂಬಂಧ ಕಲ್ಪಿಸ್ತಾರೆ. ಒಂದಕ್ಕೊಂದು ಸಂಬಂಧನ ಕಲ್ಪಿಸೋದು इंटरनेट का अर्थ होती है. संबंध कल्पित करता है, उसको हम इंटरनेट कहते हैं. नेक्स्ट, इंटरनेट बैंकिंग द्वारा क्या भेजा जा सकता है? इंटरनेट के द्वारा क्या भेज सकते हैं? रकम भेज सकते हैं. अमाउंट ನಾವು ट्रांसफर ना ಮಾಡಬಹುದು, रकम भेज सकते हैं, जितनी भी भेज सकते हैं. प्रगतिशील राष्ट्र के किसके द्वारा बदलाव लाने की कोशिश कर रहे हैं? प्रगतिशील राष्ट्र द्वारा, किसके द्वारा, ಯಾವುದರ द्वारा ನಮ್ಮ ದೇಶನ ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಕೇಳ್ತಾರೆ. ಪ್ರಗತಿಶೀಲ ರಾಷ್ಟ್ರ ಗವರ್ನರ್ ಈ ಪ್ರಶಾಸನ, ಈ ಗವರ್ನೆನ್ಸ್ ಅಂತ ಆಗಲಿಲ್ಲ ನಾವು ಆ್ಯಪ್ ನಾವು ಪ್ರಪಂಚದಲ್ಲಿ ಏನಾಗ್ತದೆ ಅಂತ ನಾವು ಈಸಿಯಾಗಿ ತಿಳ್ಕೊಳ್ಳೋದು. ಪ್ರಗತಿಶೀಲ ರಾಷ್ಟ್ರೀಯ ಗವರ್ನೆನ್ಸ್ द्वारा बदलाव लाने की कोशिश कर रहे हैं. ಅಂದ್ರೆ ಟ್ರಾನ್ಸ್ಪರೆಂಟ್ ಆಗಿ ಇರಬೇಕಲ್ಲ, ಅವರು ಹೇಳೋದು ನಮಗೆ ಅರ್ಥ ಆಗಬೇಕು ಅನ್ನೋದನ್ನ ಈ ಗವರ್ನೆನ್ಸ್ ಆಕ್ಟ್ ನಾವು ತಿಳ್ಕೊಳ್ಳೋದು. समाज के किन क्षेत्रों में इंटरनेट का योगदान है? नಮಗೆ इंटरनेट ಯಾವುದರಿಂದ ನಮಗೆ ಯೂಸ್ ಆಗುತ್ತೆ? इंटरनेट क्रांति का असर बड़े बूढ़ों से लेकर छोटे बच्चों तक सब पर पड़ा है. छोटे बच्चों से बड़ों तक भी इंटरनेट बहुत प्रमुख हो गया है, इसलिए इंटरनेट सबको चाहिए. ITES का विस्तृत रूप क्या है? ITES का विस्तृत रूप ಅಂದ್ರೆ विस्तृत रूप हम लिखना चाहिए इंफॉर्मेशन टेक्नोलॉजी इनपुट सर्विसेज. नेक्स्ट, 2-3 वाक्य में उत्तर लिखो. आई विल सेंड टू वर्ड्स. ओके, नेक्स्ट थर्ड में 4 वाक्य में उत्तर लिखिए. दिस इज आल्सो आई विल सेंड टू वर्ड्स. नेक्स्ट फोर्थ में अनुरूपता कोरिलेटेड. ओके, कंप्यूटर संगणक यंत्र, इंटरनेट क्या है? अंतर्जाल. कंप्यूटर ನಾವು ಅಲ್ಲೇ ಯೂಸ್ ಮಾಡ್ತೀವಿ, ಸಂಗಣಕ ಯಂತ್ರ, ಗಣಕ ಯಂತ್ರ ಅಂತ ಕರಿತೀವಿ ಕನ್ನಡದಲ್ಲಿ, ಅದರಲ್ಲಿ ಸಂಗಣಕ ಯಂತ್ರ ಅಂತ ಕರಿತೀವಿ. ಹಿಂದಿಯಲ್ಲಿ ಇಂಟರ್ನೆಟ್ಗೆ ಏನಂತ ಕರಿತೀವಿ? ಅಂತರ್ಜಾಲ ಅಂತ ಕರಿತೀವಿ. फोर्थ में फर्स्ट वन अंतर्जाल. ओके, अंतर्जाल. नेक्स्ट 2 IT इंफॉर्मेशन टेक्नोलॉजी, ITES आगे इंफॉर्मेशन टेक्नोलॉजी इनपुट सर्विसेज होती है. इंफॉर्मेशन टेक्नोलॉजी इनपुट सर्विसेज. ओके, थर्ड वन इंफॉर्मेशन टेक्नोलॉजी इनपुट सर्विसेज. फेसबुक वर्धन, हैकिंग
अभिशाप है। ಆಗಲೇ ಹೇಳಿದ್ರೆ ನಿಮಗೆ ಫೇಸ್ಬುಕ್ ಒಂದು ನಮಗೆ ವರದಾನ ಆಗಿದೆ, ಹ್ಯಾಕಿಂಗ್ ಅಂದ್ರೆ ಚೀಟಿಂಗ್ ಮಾಡೋದು ನಮಗೆ ಒಂದು ಶಾಪವಾಗಿ ಪರಿಣಮಿಸಿದೆ. ನೆಕ್ಸ್ಟ್ ಫೋರ್ತ್ ಒನ್, ವಿಡಿಯೋ ಕಾನ್ಫರೆನ್ಸ್ ವಿಚಾರ ವಿನಿಮಯ करते हैं। ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಏನ್ ಮಾಡ್ತೀವಿ, ತಮ್ಮ ಸಮಸ್ಯೆಗಳನ್ನ ವಿಚಾರ ಮಾಡ್ತೀವಿ, ವಿನಿಮಯ ಸಮಸ್ಯೆಗಳನ್ನ ಹೇಳಿದ್ರೆ ಅವ್ರು ಏನಾದ್ರು ಒಂದು ಸಜೆಷನ್ ಹೇಳಿದ್ರು ಅದನ್ನ ವಿಚಾರ ವಿನಿಮಯ ಅಂತ ಹೇಳ್ತಾರೆ. ಈ ಪ್ರಶಾಸನೆ ಪಾರದರ್ಶಕದ ಟ್ರಾನ್ಸ್ಪ್ರೆಷನ್ ಆಗಲೇ ಹೇಳಿದಲ್ವಾ, ಈ ಶಾಸನ ಅದರಲ್ಲಿ ಈ ಪ್ರಶಾಸನ ಅದರಲ್ಲಿ ಹೇಳಿದಲ್ವಾ, ಈ ಬ್ಯಾಂಕಿಂಗ್ ಅಂತ ಅದರಲ್ಲಿ ನಾವು ಟ್ರಾನ್ಸ್ಪ್ರೆಷನ್ ಆಗಿ ಮಾತಾಡಬಹುದು. ಪಾರದರ್ಶಕ. नेक्स्ट जोड़कर लिखिए। जोड़कर लिखिए मींस मैच द फॉलोइंग। ओके, इंटरनेट में पूरे विश्व को बिल भर सकता है। ನಾವು ಮನೆಯಲ್ಲಿ ಕೂತ್ಕೊಂಡು ಇಂಟರ್ನೆಟ್ ಅಲ್ಲಿ बिल भर सकते हैं। इंटरनेट के द्वारा कोई भी पायरेसी हैकिंग आदि बढ़ रही है। इंटरनेट द्वारा ಏನಾಗಿದೆ, पायरेसी हैकिंग ಎಲ್ಲಾನು ನಡೀತಾ ಇದೆ। इंटरनेट समाज के लिए डैश के सचेत रहना चाहिए। इंटरनेट ಎಲ್ಲರಿಗೂ वरदानವಾಗಿ ನಮಗೆ ನಾವು ತಿಳ್ಕೊಳ್ಳೋಣ। इंटरनेट की वजह से बहुत बड़ा वरदान साबित हुआ है। इंटरनेट ನಮಗೆ ಒಂದು वरदान ಅಂತ ನಾವು ಸಾಬೀತನ ಮಾಡಿ। नेक्स्ट, इंटरनेट से सबको एक छोटे गांव के रूप में ले दिया है। इंटरनेट ಏನದು ಇಡೀ ಪ್ರಪಂಚದ ಒಂದು ಚಿಕ್ಕ ಹಳ್ಳಿಯಾಗಿ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದೆ। नेक्स्ट, 6 में कोष्टक में दिए गए शब्दों में से उचित शब्द चुनकर रिक्त स्थान भरिए। इंटरनेट एक तरह से विश्वव्यापी कंप्यूटर को डैश ಇಲ್ಲಿ ನೋಡಿ ಅಂತರ್ಜಾಲ ಅಂತ ಕೊಟ್ಟಿದ್ದಾರೆ, ಬಾಹ್ಯ ಜಾಲ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಅಂತರ್ಜಾಲ। ಓಕೆ, 6 में ಇಲ್ಲಿ ಅಂತರ್ಜಾಲ ಫಸ್ಟ್ ಒನ್ ಅಂತರ್ಜಾಲ। नेक्स्ट स्टूडेंट, आईटी और आईटीईएस में अनेक लोगों को डैश मिला है। ಈ ಕಂಪನಿಗಳಿಂದ ನಮಗೆ ಏನು ಸಿಕ್ಕಿದೆ, ಜನಗಳಿಗೆ ಕೆಲಸ ತುಂಬಾ ಡೈಲಿ ವೇಜಸ್ ಅಂದ್ರೆ ನಮಗೆ ಡೈಲಿ ಏನು ಇನ್ಕಮ್ ಬರುತ್ತೆ ಅದು ಸಿಕ್ಕಿದೆ। ಇಲ್ಲಿ ಬ್ರಾಕೆಟ್ ಏನು ಕೊಟ್ಟಿದ್ದಾರೆ, ಕಪಟ ರೋಜ್ಗಾರ್ ಅಂತ ಕೊಟ್ಟಿದ್ದಾರೆ। ಕಪಡ नहीं मिलता है, रोजगार हमको मिलता है। थर्ड वन, सोशल नेटवर्किंग के कोई डैश है। सोशल नेटवर्किंग ಅಂದ್ರೆ ಏನು ಅಂತ ಕೊಟ್ಟಿದ್ದಾರೆ, ಇಲ್ಲಿ ಸೈಟ್ಸ್ ಸೈಟಸ್ ಅಂತ ಕೊಟ್ಟಿದ್ದಾರೆ, ಸೈಟ್ಸ್ ಅಂತ ಇಲ್ಲಿ। नेक्स्ट फोर्थ, ई गवर्नेंस के प्रशासन डैश बना है, पारदर्शी बना है। पारदर्शी बन गया है। नेक्स्ट फिफ्थ वन, इंटरनेट सचमुच एक डैश है, अभिवादन है या वरदान है। वरदान, अभिवादन है और वरदान है, हम वरदान सीखना है। सिक्स्थ वन, देश के डैश की कार्यवाही में इंटरनेट का बहुत बड़ा योगदान है। रक्षा दलों ಅಂದ್ರೆ ಇವಾಗ ನಾವು ಏನಾದರೂ ಒಂದು ವಿಡಿಯೋ ಬೇರೆ ಕಡೆಯಿಂದ ಅಪ್ಲೋಡ್ ಮಾಡಿದ್ರೆ ಅದ್ರ ಬಗ್ಗೆ ನಾವು ತಿಳ್ಕೋಬೇಕಂದ್ರೆ ರಕ್ಷಾದಳ ಸಿಬಿಐ ಆಫೀಸರ್ಗೆಲ್ಲ ಕೊಟ್ರೆ ಆ ವಿಡಿಯೋಸ್ ನ ಯಾರು ಹಾಕಿದ್ದಾರೆ, ಏನ್ ಮಾಡಿ ಅಂತ ಕೇಸ್ ಹಾಕಿ ಅವ್ರಿಗೆ ನಾವು ಕೇಸ್ ಹಾಕ್ಬೋದು। ರಕ್ಷಾದಳು। सेवेंथ वन, इंटरनेट एक और वरदान है तो वह डैश भी है, अभिशाप है। नेक्स्ट सेवेंथ में कन्नड़ या अंग्रेजी में अनुवाद कीजिए। ಇಲ್ಲಿ ಟ್ರಾನ್ಸ್ಲೇಷನ್ ಕೊಟ್ಟಿದ್ದಾರೆ, ಕನ್ನಡ ಆದ್ರೂ ಮಾಡಬಹುದು, ಹಿಂದಿ ಆದ್ರೂ ಇಂಗ್ಲಿಷ್ ಆದ್ರೂ ಬರೀಬೇಕು। इंटरनेट आधुनिक जीवन शैली का महत्वपूर्ण बन गया है। इंटरनेट इज एन इम्पोर्टेंट पार्ट ऑफ आवर मॉडर्न लाइफ। ओके, नेक्स्ट सेकंड, इंटरनेट द्वारा घर बैठे बैठे खरीदारी कर सकते हैं। one can buy sitting at home through the internet।
ओके। नेक्स्ट 8 में सही विलोम शब्दों को चुनकर लिखिए। ब्ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನ ಚುನ್ಕೊಂಡು ಸೆಲೆಕ್ಟ್ ಮಾಡಿ ಅದನ್ನ ಬರೆಯಿರಿ। ओके 8 में फर्स्ट वर्ड विलोम शब्द बढ़ना घटना घटना। नेक्स्ट टू डाउन स्थिर अस्थिर स्थिर अस्थिर। नेक्स्ट थर्ड वन मुमकिन नामुमकिन नामुमकिन। फोर्थ वन वरदान अभिशाप वरदान अभिशाप। फिफ्थ वन दुरुपयोग सदुपयोग। सिक्स्थ वन अनुपयुक्त उपयुक्त उपयुक्त। ओके। नेक्स्ट 9 में अन्य वचन रूप लिखिए। उदाहरण के अनुसार हम लिखना चाहिए। इधर उदाहरण दिया गया है, पैसा पैसे, पर्दा पर्दे, कमरा कमरे, दायरा दायरा। ओके। नेक्स्ट सेकंड उदाहरण है कबर कमरा कमरे, किताब किताबें, जगह जगहें, कोशिश कोशिश। ऐसा ही एज इट इज लिखना है, एक ही मात्रा ही लिखना है। नेक्स्ट उदाहरण युग युग, ये क्या है? सदैव एक वचन है, हम ऐसे ही लिखना है। दोस्त दोस्त एज इट इज है, बरीबिना ಹೇಳಿದೆ लोग ಆತರ ಏಕವಚನ ಬಂದ್ರೆ ಅದು ಸದೈವ ಏಕವಚನ ಅಂತ ಕರೀತಾರೆ। ಕಂಪ್ಯೂಟರ್ कंप्यूटर रिश्तेदार रिश्तेदार एज इट इज ಅದನ್ನ ಬರೀರಿ। ಉದಾಹರಣೆ नेक्स्ट उदाहरण क्या है? जिंदगी जिंदगियां, जानकारी जानकारियां, चिट्ठी चिट्ठियां, जीवन शैली जीवन शैलियां। इधर उदाहरण दिया गया है, तो ऐसे ही लिखना चाहिए। नेक्स्ट इन वाक्यों में प्रयुक्त विराम चिन्हों को ना लिखिए। इनमें विराम चिन्हों का ना ಅಂದ್ರೆ ನಿಮಗೆ ಚಿಹ್ನೆಗಳನ್ನು ಇಟ್ಕೊಂಡಿದೆ, ಆ ಚಿಹ್ನೆಗಳನ್ನ ನೀವು ಬರೆಯಿರಿ। ओके। नेक्स्ट आज का युग इंटरनेट का युग है। आज का युग क्या है? इंटरनेट का युग, दैट इज पूर्ण विराम होते हैं। पुलिस फर्स्ट वन पूर्ण विराम पूर्ण विराम। नेक्स्ट इंटरनेट का मतलब क्या है? नाले क्वेश्चन ಕೇಳಿದ್ರಲ್ವಾ, इधर इंटरनेट का मतलब क्या है? ये भी ओनली क्वेश्चन मार्क की तरह ಕೊಟ್ಟಿದ್ದಾರೆ ಅಲ್ವಾ? दिस इज प्रश्नार्थक चिन्ह, प्रश्नार्थक चिन्ह। नेक्स्ट थर्ड वन बड़ा अच्छा सवाल है, बड़ा अच्छा सवाल है, ಅದು ವಿಸ್ಮಯಾದಿ ಬೋಧ ಎಕ್ಸ್ಕ್ಲಮೇಟರಿ ಮಾರ್ಕ್। विस्मयादी बोधक। नेक्स्ट फोर्थ वन लोगों के साथ विचार विनिमय कर सकता है। इधर ಯೋಜಕ ಭಾಗದಿಂದ ಅಂದ್ರೆ ಇಲ್ಲಿ ಏನು ಕೊಟ್ಟಿದ್ದಾರೆ? ಐಫೋನ್ ಕೊಟ್ಟಿದ್ದಾರೆ, ನಾವು ಯೋಜಕ ಚಿಹ್ನೆಯಿಂದ नेक्स्ट फिफ्थ वन हाँ हाँ दुष्परिणाम है, दैट इज अल्प विराम अल्प विराम। ನೋಡಿ पूर्ण विराम प्रश्नार्थक चिन्ह पूर्ण विराम, दैट इज राइट हियर। पूर्ण विराम प्रश्नार्थक चिन्ह विराम विस्मयादी बोधक चिन्ह योजक चिन्ह अल्प विराम चिन्ह इधर लिखना है। नेक्स्ट 10th में संचार व सूचना के विभिन्न माध्यमों के चित्र सहित सूची बनाइए। हर एक से होने वाले लाभ तथा हानि का 4-5 वाक्य में विवरण लिखिए। ಇದು ನಿಮಗೆ ಪ್ರಾಜೆಕ್ಟ್ ಆಗಿ ಸೇರಿಕೊಡ್ತೀವಿ, ಅದನ್ನ ಮಾಡಿ। ಓಕೆ। ನೆಕ್ಸ್ಟ್
बॉक्स ಕೊಟ್ಟಿದ್ದಾರೆ ಅಲ್ಲಿ कन्नड़ हिंदी और अंग्रेजी समाचार पत्रों को नाम नीचे दिए गए हैं उनके ढूंढकर देखिए कन्नड़ हिंदी और अंग्रेजी ನೋಡಿ ಕನ್ನಡ ಹಿಂದಿ ಇಂಗ್ಲಿಷ್ ಮೂರು ಸಮಾಚಾರ ಪತ್ರ ನ್ಯೂಸ್ ಪೇಪರ್ ಇಲ್ಲಿ ಕೊಟ್ಟಿದ್ದಾರೆ ನೇಮ್ಸ್ ಅದನ್ನ ನೀವು ಸರ್ಚ್ ಮಾಡಿ ಬರೀರಿ ಓಕೆ ನೋಡಿ ಉದಾಹರಣೆ ಕೊಟ್ಟಿದ್ದಾರೆ ನವ ಭಾರತ ಟೈಮ್ಸ್ ಅಂತ ಅವರೇ ಕೊಟ್ಟಿದ್ದಾರೆ ಸೆಕೆಂಡ್ ಅನ್ನು ರಾಜಸ್ಥಾನ್ ಪತ್ರಿಕಾ ದಟ್ ಇಸ್ ಹಿಂದಿ ಪತ್ರಿಕಾ टाइम्स ऑफ इंडिया ಅದು ಹಿಂದಿಯಲ್ಲಿ ಪ್ರಕಟಣೆ ಕನ್ನಡ ವಿಜಯ ಕರ್ನಾಟಕ ಪ್ರಜಾವಾಣಿ ಇಲ್ಲಿ ಲೆಟರ್ಸ್ ಕೊಟ್ಟಿದ್ದಾರೆ ಐಡೆಂಟಿಫೈ ಮಾಡಿ ನೀವು ಬರೆಯಿರಿ ನೆಕ್ಸ್ಟ್ अंग्रेजी डेक्कन हेराल्ड इंडियन एक्सप्रेस ओके नेक्स्ट भाषा ज्ञान ಅಂದ್ರೆ ಇಲ್ಲಿ ಆಫ್ಟರ್ ಲೆಸನ್ ಏನು ಕೊಟ್ಟಿದ್ದಾರೆ ಗ್ರಾಮರ್ ಕೊಟ್ಟಿದ್ದಾರೆ ಅದರಲ್ಲಿ ಈಸಿ ಆಗಿ ಒಂದು ಕೊಟ್ಟಿದ್ದಾರೆ ನಿಮಗೆ ಎಕ್ಸ್ಪೆರಿಮೆಂಟ್ ಓಕೆ निर्देशानुसार वाक्यों का परिवर्तन करके लिखिए ಇಲ್ಲಿ ನಮಗೆ ಕಾಲದಲ್ಲಿ ಕೊಟ್ಟಿದ್ದಾರೆ ಈಗ ವರ್ತಮಾನದಲ್ಲಿ ಕೊಟ್ಟಿದ್ರೆ ನಾವು भविष्य काल में लिखना है ಇಲ್ಲಿ इधर क्या लिखा है वर्तमान काल में इधर दिए गए हैं हम भविष्य काल में परिवर्तन करना है सब इस पर इंटरनेट क्रांति का असर पड़ा है दिस इज वर्तमान काल में है ये वाक्य वर्तमान काल में है सब पर इंटरनेट का क्रांति असर पड़ा है भविष्य काल में लिखना है ब्रैकेट ಅಲ್ಲಿ भविष्य काल ಅಂತ ಕೊಟ್ಟಿದ್ದಾರೆ ನಾವು ಏನು ಬರೆಯಬೇಕು सब पर इंटरनेट क्रांति का असर पड़ेगा ये भविष्य काल में हम लिखना है रोहन विस्तृत जानकारी पाना चाहता है रोहन विस्तृत जानकारी पाना चाहता है सॉरी चाहता था अदो भूतकाल में है हम क्या लिखना है वर्तमान काल में लिखना है रोहन विस्तृत जानकारी पा चाहता है नेक्स्ट वन रोहन कंप्यूटर शिक्षक से प्रश्न पूछेगा ये क्या है भविष्य काल में है रोहन प्रश्न ना टीचर का ಕೇಳ್ತಾನೆ भविष्य काल में है इधर क्या दिए गए हैं भूतकाल में हम लिखना चाहिए रोहन कंप्यूटर शिक्षक से प्रश्न पूछा नेक्स्ट काल पर जानकर लिखिए काल होता है वर्तमान काल भूतकाल भविष्य काल तीन काल होता है इसमें हम इधर पहचान कर इधर लिखना है एक इंसानी सोच का दायरा बढ़ गया है यह कौन सा काल में है वर्तमान काल में है पिताजी ने रोहन को समझाया पिताजी ने रोहन को समझाया दिस इज भूतकाल में है इंटरनेट आधुनिक जीवन शैली का महत्वपूर्ण अंग बन गया है दिस इज भूतकाल में है इंटरनेट सचमुच एक वरदान है ये भूतकाल है एक गवर्नेंस से प्रशासन पारदर्शी बनेगा ಇದು ಭವಿಷ್ಯದ ಕಾಲದಲ್ಲಿ ಇದೆ ये all of you read the lesson fill the textbook compulsory all of you read the textbook okay children all of you understood the lesson this is internet kranti okay children